ವೀಕ್ಷಕರೇ ನೋಡಿ, ಇವತ್ತಿನ ದಿವಸ ನಾವು ಯಾರದಾದರೂ ಜನ್ಮ ಹೆಸರಿನಿಂದ ಅತ್ಯಂತ ಸುಲಭವಾಗಿ ಅವರ ನಕ್ಷತ್ರದ ಪಾದ ಮತ್ತು ರಾಶಿಯನ್ನು ಅತ್ಯಂತ ಸುಲಭವಾಗಿ ತಿಳಿದುಕೊಳ್ಳಬಹುದು. ಹಾಗಾಗಿ ನಾವು ಮೇಷರಾಶಿಯಿಂದ ಪ್ರಾರಂಭಿಸಿ ಮೇಷರಾಶಿಗೆ ಬರುವಂತಹ 3 ನಕ್ಷತ್ರಗಳು, ಅದರ 9 ಪಾದಗಳು ಮತ್ತು ಪ್ರತಿಯೊಂದು ಪಾದವನ್ನು ನಾವು ಯಾವ ಒಂದು ಅಕ್ಷರದ ಹೆಸರಿನಿಂದ ಗುರುತಿಸ್ತೇವೆ ಅಂತ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ತೇವೆ. ಒಂದು ವೇಳೆ ದತ್ತ ಚೈತನ್ಯ ಫೌಂಡೇಶನ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ಉಪಯುಕ್ತ ವಿಷಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೋಡಿ, ಒಟ್ಟು ಈ ನಮ್ಮ ಮೇಷರಾಶಿಯಲ್ಲಿ ಒಟ್ಟು 3 ನಕ್ಷತ್ರಗಳಿರುತ್ತೆ. ಒಂದು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರ. ವೀಕ್ಷಕರೇ, ಒಂದು ವಿಷಯವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ, ಒಂದು ರಾಶಿ ಅಂತಂದರೆ ಒಟ್ಟು 9 ಪಾದಗಳು ಸೇರಿರುತ್ತೆ. ಒಂದು ನಕ್ಷತ್ರಕ್ಕೆ ಒಟ್ಟು 4 ಪಾದಗಳಿರುತ್ತೆ. ಅದಕ್ಕೆ ಚರಣ ಅಂತ ಕೂಡ ನಾವು ಹೇಳ್ತೇವೆ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ನೋಡಿ, ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತ್ತಿಕಾ ನಕ್ಷತ್ರದ 1 ಪಾದ ಸೇರಿ ಒಟ್ಟು 9 ಪಾದಗಳಿಗೆ ಮೇಷರಾಶಿ ಆಗುತ್ತೆ. ಸೊ ಹಾಗಾಗಿ ಅಶ್ವಿನಿ ನಕ್ಷತ್ರದ 4 ಪಾದಗಳ ಮೊದಲ ಅಕ್ಷರದ ಹೆಸರೇನು ಅಂತ ಕೇಳಿದ್ರೆ ನೋಡಿ, ಮೊದಲನೇ ಪಾದವನ್ನು ನಾವು ಚೂ ಹೆಸರಿನಿಂದ ಸೂಚಿಸುತ್ತೇವೆ. ಚೂಡಾಮಣಿ ಅಂತ ಯಾರದಾದ್ರೂ ಜನ್ಮ ಹೆಸರು ಇತ್ತು ಅಂತಂದರೆ ಅದನ್ನು ನಾವು ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ ಅಂಥೇಳಿ ತಿಳ್ಕೊಳ್ಬೋದು. ಅದೇ ರೀತಿ ಎರಡನೇ ಪಾದವನ್ನು ಚೇ ಅಕ್ಷರದಿಂದ ಗುರುತಿಸಿದ್ರೆ ಚೋ ಅಕ್ಷರದಿಂದ 3ನೇ ಪಾದವನ್ನು ನಾವು ತಿಳ್ಕೊಳ್ತೇವೆ. ಕೊನೆಯದಾಗಿ ನೋಡಿ, ಲಾ ಅಕ್ಷರದಿಂದ ಇದು ಅಶ್ವಿನಿ ನಕ್ಷತ್ರದ 4ಥ ಪಾದ ಅಂಥೇಳಿ ನಾವು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಈಗ ಭರಣಿ ನಕ್ಷತ್ರದ ವಿಷಯವನ್ನು ಬಂದಾಗ ನೋಡಿ, ಮೊದಲನೇ ಪಾದ ಲಿ ಅನ್ನೋ ಅಕ್ಷರ ಚರಣಾಕ್ಷರವನ್ನು ಸೂಚಿಸುತ್ತೆ. ಎರಡನೇ ಪಾದ ಲು ಅಕ್ಷರದಿಂದ ಸೂಚಿಸಿದರೆ 3ನೇ ಪಾದವನ್ನು ನಾವು ಲೇ ಅಕ್ಷರದಿಂದ ಗುರುತಿಸ್ತೇವೆ ಮತ್ತು ಕೊನೆಯದಾಗಿ 4ನೇ ಪಾದವನ್ನು ಲೋ ಅಕ್ಷರದಿಂದ ನಾವು ಗುರುತಿಸಬಹುದು. ಅದೇ ರೀತಿ ಕೇವಲ ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದ ಮಾತ್ರ ಮೇಷರಾಶಿಯಲ್ಲಿ ಸೇರ್ಕೊಂಡಿರುತ್ತೆ. ಆ ಅಕ್ಷರ ಯಾವುದು ಅಂತ ಕೇಳಿದ್ರೆ ಆ ಅಂತನ್ನೋ ಅಕ್ಷರ, ಅದು ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದ. ಆನಂದ ಅಂತ ಇರಬಹುದು, ಇದು ಅಂದರೆ ಕೃತ್ತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಅಂತ ನಾವು ತಿಳ್ಕೊಳ್ಬೋದು. ಹೀಗೆ ಒಟ್ಟು 9 ಪಾದಗಳಿರುತ್ತೆ. ನೋಡಿ ವೀಕ್ಷಕರೇ, ಇದನ್ನು ನಾವಿನ್ನು ಸೂಕ್ಷ್ಮವಾಗಿ ಅಭ್ಯಾಸವನ್ನು ಮಾಡಿದಾಗ ಒಂದು ರಾಶಿ ಅಂತಂದರೆ ಒಟ್ಟು 30 ಅಂಶಗಳಿರುತ್ತೆ. ಡಿಗ್ರಿಗಳು, ಅಂಶ ಅಂತಂದರೆ ಡಿಗ್ರಿಗಳು ಅಂತ ಅರ್ಥ. ಹಾಗಾಗಿ ಒಂದು ಪಾದ ಅಂತಂದರೆ 33 ಅಂಶ 20 ಕಲ, 60 ಕಲ ಅಂತಂದರೆ 1 ಅಂಶ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಅದೇ ರೀತಿಯಾಗಿ ನಾವು ಲೆಕ್ಕವನ್ನು ತೆಗೆಯಬಹುದು. 3 ಅಂಶ 20 ಕಲ ಅಂತಂದರೆ 1 ಪಾದ. ಹೀಗಾಗಿ ಒಂದು ನಕ್ಷತ್ರದ 4 ಪಾದಗಳು ಅಂತಂದರೆ 13 ಅಂಶ 20 ಕಲ ಆದಾಗ ಒಂದು ನಕ್ಷತ್ರ ಪೂರ್ಣವಾಗುತ್ತೆ. ಮತ್ತೆ ಮುಂದೆ ಭೇಟಿಯಾಗೋಣ. ನಮಸ್ಕಾರ.